ಗಣೇಶ ಚತುರ್ಥಿ ಬಂದ್ರೆ ನಾಡಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ. ಗಲ್ಲಿ ಗಲ್ಲಿಯಲ್ಲೂ ವಿಘ್ನ ವಿನಾಶಕನಿಗೆ ಪೂಜೆ ಮಾಡಲಾಗುತ್ತೆ. ಇಲ್ಲೊಂದು ಕುಟುಂಬ ವಿಶಿಷ್ಟ ಅಲಂಕಾರ ಮಾಡಿ ಎಲ್ಲರ ಗಮನ ಸೆಳೆದಿದೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅರೆ, ಇದೇನಿದು ಕೇದಾರನಾಥ ಅಂದ್ಕೊಂಡ್ರಾ? ಹೌದು ಕಣ್ರಿ, ಇದು ಕೇದಾರನಾಥವೇ. ಆದ್ರೆ ಉತ್ತರದ ಕೇದಾರನಾಥ ಅಲ್ಲ, ಬದಲಿಗೆ ಹಾವೇರಿಯ ಬಸವೇಶ್ವರ ನಗರದಲ್ಲಿರುವ ಹಲಗಣ್ಣನವರ ಮನೆಯಲ್ಲಿ ಕಂಡು ಬಂದ ದೃಶ್ಯ. ಹಲಗಣ್ಣನವರ ಮನೆಯಲ್ಲಿ ಪ್ರತಿ ವರ್ಷ ವಿಭಿನ್ನವಾಗಿ ಅಲಂಕಾರ ಮಾಡಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತೆ. ಈ ಬಾರಿ ಕೇದಾರನಾಥನ ಮಂದಿರವನ್ನ ನಿರ್ಮಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ದೇವಸ್ಥಾನದ ಒಳಗಿರುವ ಶಿವನನ್ನ ಸಹ ಅಲ್ಲಿಯ ರೂಪದಲ್ಲಿ ರಚಿಸಲಾಗಿದ್ದು, ಈ ಅಲಂಕಾರಕ್ಕಾಗಿ ದೀಪ ಮತ್ತು ಅತ್ತೆ ಪಾರ್ವತಿ 15 ದಿನಗಳ ಕಾಲ ಶ್ರಮಿಸಿದ್ದಾರೆ. ನಾನು ಮದುವೆಯಾಗಿ ಬಂದು 23 ವರ್ಷ ಆಯ್ತು ಈ ಮನೆಗೆ. ನಾ ಬಂದ ಮೈಂದ ಪ್ರತಿಯೊಂದು ವರ್ಷವೂ ನನ್ನ ಕ್ರಿಯೇಟಿವಿಟಿ ಪ್ರಕಾರ ಏನು ಸಾಧ್ಯಕೈತೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತೀನಿ. ಹೋದ ವರ್ಷ ನಾನು ಇಲ್ಲಿ ಕೃಷ್ಣಂದು ಬಾಲಲೀಲೆಗಳನ್ನೆಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೆ. ಈ ವರ್ಷ ಕೇದಾರನಾಥ ದರ್ಶನ ಈ ಥರ ನಮ್ದು ಆ್ಯಕ್ಚುಲಿ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಬೇರೆ ಪ್ಲೇಸಿಗೆ ಹೋದ್ವಿ. ಅದಕ್ಕೆ ಇಲ್ಲೇ ಅದನ್ನು ಪ್ರಯತ್ನ ಮಾಡೋಣ ಅಂತ ಕೇದಾರನಾಥ ದರ್ಶನದ ಪ್ರಯತ್ನ ಮಾಡೇನಿ ಸರಿ. ಈ ವರ್ಷ ಕೇದಾರನಾಥನ ಕ್ಷೇತ್ರಕ್ಕೆ ಹೋಗಲು ಕುಟುಂಬಸ್ಥರು ಪ್ಲಾನ್ ಮಾಡಿದ್ರಂತೆ. ಆದರೆ ಕಾರಣಾಂತರಗಳಿಂದ ಹೋಗಲು ಸಾಧ್ಯವಾಗಿಲ್ಲ. ಇಲ್ಲಿಯೇ ಕೇದಾರನಾಥನನ್ನ ಕಣ್ತುಂಬಿಕೊಂಡಿದ್ದೇವೆ ಅಂತಾರೆ ಅತ್ತೆ ಪಾರ್ವತಿ. ಇಲ್ಲಿ ದರ್ಶನದ ನೋಡಿದಂಗೆ ನೋಡಿದಂಗೆ ಅನ್ಸಕತ್ತೈತ್ರಿ ನಮ್ಗೆ. ಕೇದಾರನ ಅಲ್ಲೇ ಹೋಗ್ಯಾವೇನೋ, ಅಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರಕತ್ತೀವನ ಈ ಶಿವಲಿಂಗನ ಅನ್ನಷ್ಟು ಇದನ್ನು ಮಾಡಿ ಅಷ್ಟು ಖುಷಿ ಪಡೋಂಥ ಕೆಲಸ ಮಾಡ್ತಾ ಇದ್ದಾಳ್ರಿ ಆಕೆ. ನಮಗೆಲ್ಲ ಥರದಿಂದನೂ ಮಗಳ ಅಲ್ರಿ ಆಕೆ, ಎಲ್ಲ ಥರದಿಂದನೂ ಇದು ಮಾಡ್ಕೊಂಡು ಹೊಂಟಾಳ್ರಿ. ಪ್ರತಿ ವರ್ಷವೂ ಗಣೇಶನ ಹಬ್ಬಕ್ಕೆ ಅತ್ತೆ ಸೊಸೆ ಒಂದಲ್ಲ ಒಂದು ವಿಶೇಷತೆಯಿಂದ ಕೂಡಿದ ಗಣಪನ ಮಂಟಪ ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಈ ಬಾರಿಯೂ ವಿಭಿನ್ನವಾಗಿ ಕೇದಾರನಾಥನ ರೀತಿ ಮಂಟಪ ನಿರ್ಮಿಸಿದ್ದು, ಈ ಮೂಲಕ ಗಣೇಶನ ಚತುರ್ಥಿಯನ್ನ ಆಚರಿಸಿದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾಡಿನೆಲ್ಲೆಡೆ ಅದ್ಧೂರಿಯಾಗಿ ಗಣೇಶ ಪೂಜೆ ನಡೀತಾ ಇದೆ. ಆದರೆ ವಿಶ್ವವಿಖ್ಯಾತ ಹಂಪಿಯ ಬೃಹತ್ ಆಕಾರದ ವಿಘ್ನ ವಿನಾಶಕನಿಗೆ ಮಾತ್ರ ಪೂಜೆ ಸಲ್ಲಿಕೆ ಆಗೋದಿಲ್ಲ. ಯಾಕೆ ಅಂತೀರಾ? ಈ ವರದಿ ನೋಡಿ. ಹಂಪಿ ವಿಜಯನಗರ ಅರಸರ ರಾಜಧಾನಿ. ತನ್ನ ಶಿಲಾ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಇಲ್ಲಿಗೆ ಬಂದವರು ಹೇಮಕೂಟದಲ್ಲಿರುವ ಬೃಹತ್ ಆಕಾರದ ಏಕಶಿಲಾ ಕಲ್ಲಿನ ಸಾಸಿವೆ ಕಾಳು ಗಣೇಶನನ್ನ ಕಣ್ತುಂಬಿಕೊಳ್ತಾರೆ. ಅದರಲ್ಲೂ ಕಡಲೆಕಾಳು ಗಣೇಶನನ್ನ ನೋಡದೆ ಯಾರೂ ವಾಪಸ್ ಹೋಗಲ್ಲ. ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಬೃಹದಾಕಾರದ ಗಣೇಶನ ಮೂರ್ತಿಗಳು ಒಂದಕ್ಕಿಂತ ಮತ್ತೊಂದು ವಿಭಿನ್ನ ವಿಶಿಷ್ಟತೆ. ಆದ್ರೂ ಕೂಡ ಈ ಗಣೇಶ ಮೂರ್ತಿಗಳಿಗೆ ಯಾವುದೇ ಪೂಜೆ ನಡೀತಿಲ್ಲ. ಗಣೇಶ ಹಬ್ಬವಿದ್ರೂ ಕೂಡ ಈ ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ ನಡೆಯಲ್ಲ. ಸಾಸಿವೆ ಕಾಳು ಗಣೇಶ ಇದೆ. ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತಿ ಹೊಂದಿರತಕ್ಕಂಥ 2 ವಿಗ್ರಹಗಳಲ್ಲಿ ಇದು ಒಂದು ಕಡಲೆಕಾಳು ಗಣೇಶ, ಇನ್ನೊಂದು ಸಾಸಿವೆ ಕಾಳು ಗಣೇಶ. ಸಾಸಿವೆ ಕಾಳು ಗಣೇಶ, ಕಡಲೆಕಾಳು ಗಣೇಶ ವಿಜಯನಗರ ಸಾಮ್ರಾಜ್ಯ 1336ರಿಂದ ಅದ್ಭುತವಾಗಿ ಇಲ್ಲಿ ಪೂಜೆ ನಡೀತಾ ಇತ್ತು. ಅಂದು ನನ್ನ ಪೂರ್ವಜರು ಹೇಳ್ತಕ್ಕಂಥದ್ದು ಅಂದರೆ ಪೂರ್ತಿಯಾಗಿ ಈ ವಿಗ್ರಹಗಳು ಆಗಿದೆ ಅಖಂಡ ಏಕಶಿಲದಲ್ಲಿ. ಸೊ 1565 ನಂತರ ತಾಳಿಕೋಟೆ ಇದ್ದ ನಂತರ ಬಂದಂಥ ಸುಲ್ತಾನರು ಆಳಿಯಿಂದ 6 ತಿಂಗಳ ಕಾಲ ಲೂಟಿ ಮಾಡಿ ವಿಗ್ರಹಗಳನ್ನು ಬಂಜನ ಮಾಡಿ ಬೆಂಕಿ ಹಚ್ಚಿ ಸುಡ್ತಾರೆ. ಇಲ್ಲಿ 12 ಅಡಿಯ ಕಡಲೆಕಾಳು ಗಣೇಶ, 15 ಅಡಿ ಸಾಸಿವೆ ಕಾಳು ಗಣೇಶ ಇದೆ. ಕಡಲೆಕಾಳು ಗಣೇಶನ ಹೊಟ್ಟೆ ಕಡಲೆ ಆಕಾರದಲ್ಲಿತ್ತು ಎನ್ನಲಾಗಿದೆ. ಕಡಲೆಕಾಳು ಗಣೇಶನಿಗೆ ಭವ್ಯವಾದ ಕಟ್ಟಡ ಹಾಗೂ ಪೌರಾಣಿಕ ಕಥೆ ಚಿತ್ರಗಳಿವೆ. ಆದರೆ ಸಾಸಿವೆ ಕಾಳು ಗಣೇಶನ ಮೂರ್ತಿಗೆ ಕೇವಲ ಭವ್ಯ ಮಂಟಪವಿದ್ದು ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ಮೂಕ ಸಾಕ್ಷಿಗಳಾಗಿವೆ. ತಾಳಿಕೋಟೆ ಯುದ್ಧದ ವೇಳೆ ಇಲ್ಲಿನ ಗಣೇಶ ಸೇರಿದಂತೆ ಹಲವು ಮೂರ್ತಿಗಳಿಗೆ ಭಿನ್ನವಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ವಿರೂಪವಾದ ಮೂರ್ತಿಗಳಿಗೆ ಪೂಜೆ ಸಲ್ಲಿಸೋದಿಲ್ಲ. ಇದೇ ಕಾರಣಕ್ಕೆ ಅಂದಿನಿಂದ ಈ ಗಣಪತಿಗಳಿಗೆ ಮಾತ್ರ ಎಂದೂ ಪೂಜೆ ಸಲ್ಲಿಸುತ್ತಿಲ್ಲ. ಇಲ್ಲಿ ನಮಗೆ ಹಂಪಿಯಲ್ಲಿ ತುಂಬ ಬೇಸರದ ಸಂಗತಿ ಅಂದರೆ ಒಂದು 12 ಅಡಿ ಸಾಸಿವೆ ಕಾಳು ಗಣೇಶ, 18 ಅಡಿ ಕಡಲೆಕಾಳು ಗಣೇಶ ಇದೆ. ಎರಡೂ ಗಣೇಶಗಳನ್ನು
1565 ತಾಳಿಕೋಟೆ ಯುದ್ಧದ ನಂತರ ಬಂದಂಥ ಬಹುಮನಿ ಸುಲ್ತಾನರು ಒಂದು ದಾಳಿಗೆ ತುತ್ತಾಗಿ ಒಂದು ಭಿನ್ನ ಆಗಿದೆ. ಹಾಗಾಗಿ ಸನಾತನ ಒಂದು ಧರ್ಮದ ಪ್ರಕಾರ ಅಥವಾ ಹಿಂದೂ ಧರ್ಮದ ಪ್ರಕಾರ ಯಾವುದೇ ಒಂದು ವಿಗ್ರಹ ಆದರೆ ಭಿನ್ನ ಆದರೆ ಅದನ್ನು ಪೂಜೆ ಮಾಡಲ್ಲ. ಹಾಗಾಗಿ ಎರಡೂ ಗಣೇಶಗಳಿಗೆ ಇಲ್ಲಿ ಪೂಜೆ ಇಲ್ಲ ಸರ್. ಚತುರ್ಥಿಯಂದು ಗಲ್ಲಿ ಗಲ್ಲಿಯಲ್ಲಿ ಗಣಪನ ಹರ್ಷೋದ್ಗಾರ, ಊರುಗಳಲ್ಲಿ ಗಣಪನದ್ದೇ ಅಬ್ಬರ. ಆದ್ರೆ ಏನ್ ಮಾಡೋದು, ತೆರೆದ ಮ್ಯೂಸಿಯಂ ಎಂದೇ ಹೆಸರುವಾಸಿಯಾಗಿರುವ ಹಂಪಿಯ ಈ 2 ಬೃಹತ್ ಎತ್ತರದ ಗಣೇಶ ವಿಗ್ರಹಗಳಿಗೆ ಮಾತ್ರ ಪೂಜೆಯೇ ಇಲ್ಲ ಅನ್ನೋದೇ ಬೇಸರದ ವಿಚಾರ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.